ಅಲ್ಲ ರೀ, ಇವರು ಮಹಿಳೆಯರ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ. ಮಹಿಳೆಯರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂದರೆ ನೂರಾರು ಸಬೂಬುಗಳನ್ನು ಹೇಳ್ತಾರೆ. ನೋಡಿ, ನಿನ್ನೆ ಸಂಪುಟ ವಿಸ್ತರಣೆ ಆಯಿತು. ಗಾಯತ್ರಿ ಶಾಂತೇಗೌಡರನ್ನ ಮಂತ್ರಿ ಮಾಡ್ತೇವೆ ಎಂದರು. ಕೊನೆ ಕ್ಷಣದಲ್ಲಿ ಅವರ ಹೆಸರೇ ನಾಪತ್ತೆ. ಬೇರೆ ಯಾರು ಎನ್ನುವುದಕ್ಕೆ ಈವರೆಗೆ ಉತ್ತರ ಸಿಕ್ಕಿಲ್ಲ. ಒಂದು ಸ್ಥಾನವಂತೂ ಖಾಲಿ ಬಿಟ್ಟಿದ್ದಾರೆ. ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಎಂದು ಪಟ್ಟು ಹಿಡಿಯುವ ಮಹಿಳೆಯರ ಸಂಖ್ಯೆ ಬಹಳ ದೊಡ್ಡದೇನಿಲ್ಲ. ಸಿದ್ದರಾಮಯ್ಯನವರ ಪ್ರಭಾವ ವಲಯದಿಂದ ಉಮಾಶ್ರೀ, ಡಿಕೆ ಶಿವಕುಮಾರ್ ಪ್ರಭಾವದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪಟ್ಟು ಹಿಡಿಯುವಷ್ಟು ಪ್ರಭಾವಿತರು ಎಂಬುದರಲ್ಲಿ ಎರಡು ಮಾತಿಲ್ಲ. ಇದೇ ಕಾರಣದಿಂದ ಗಾಯತ್ರಿ ಶಾಂತೇಗೌಡರನ್ನ ಅನಾಯಾಸವಾಗಿ ದೂರ ಸರಿಸಲು ಸಾಧ್ಯವಾಯಿತು ಎಂಬುದನ್ನ ಕೇವಲ ಟೀಕೆ ಎನ್ನುವುದೋ ವ್ಯಂಗ್ಯ ಎನ್ನುವುದೋ ಅರ್ಥವಾಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಹೇಳ್ತಾರೆ, ಸಿದ್ದರಾಮಯ್ಯನವರನ್ನ ಎದುರಿಗಿಟ್ಕೊಂಡೇ ನೂತನ ಸಚಿವರ ಪಟ್ಟಿ ಸಿದ್ಧಪಡಿಸಲಾಗಿದೆ ಅಂತ. ಆದರೆ ಇದೇ ಸಿದ್ದರಾಮಯ್ಯ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಲು ಬಂದ ಗಾಯತ್ರಿ ಶಾಂತೇಗೌಡರನ್ನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸದಂತೆ ತಡೆದಿದ್ದಾರೆ ಎಂಬ ವರದಿ ವಿಜಯ ಕರ್ನಾಟಕ ಪ್ರಕಟಿಸಿದೆ. ಹಾಗಾದ್ರೆ ಇದರಲ್ಲಿ ಯಾವುದು ಸತ್ಯ? ಈಗ ಬರುತ್ತಿರುವ ಮಾಹಿತಿಯನ್ನು ಆಧರಿಸಿ ಹೇಳುವುದಾದರೆ, ಈಗಾಗಲೇ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಂಪುಟದಲ್ಲಿ ಸ್ಥಾನ ಪಡೆದಿದ್ದಾರೆ. ಗಾಯತ್ರಿ ಶಾಂತೇಗೌಡ ಮಂತ್ರಿಯಾದರೆ ಕುರುಬ ಪ್ರಾತಿನಿಧ್ಯ ಹೆಚ್ಚಾಗ್ತದೆ ಎಂಬ ಕಾರಣಕ್ಕಾಗಿ ಸಿದ್ದರಾಮಯ್ಯನವರೇ ಗಾಯತ್ರಿಯನ್ನು ಸಂಪುಟದಿಂದ ಹೊರಗಿರಲು ಮನವಿ ಮಾಡಿದ್ರು ಎಂಬ ಮಾತು ಕೂಡ ಚಾಲ್ತಿಯಲ್ಲಿದೆ. ಸಂಪುಟದಲ್ಲಿ ಮಹಿಳೆಯರು ಇಲ್ಲ ಎಂಬ ಟೀಕೆಗೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇನ್ನೂ ಸಚಿವ ಸ್ಥಾನ ಖಾಲಿ ಇವೆ, ಮುಂದಿನ ಹಂತದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡಲಾಗುವುದು ಎಂದು ಹೇಳಿದ್ದಾರೆ. ಮುಂದೆ ನೀಡಲಾಗುವುದು ಎನ್ನುವುದಕ್ಕಿಂತ ಈಗಲೇ ನೀಡಿದ್ದರೆ ಏನಾಗ್ತಿತ್ತು ಎನ್ನುವುದಕ್ಕೆ ಉತ್ತರ ಸಿಗ್ತಿಲ್ಲ. ಹೊಸದಾಗಿ ಸಂಪುಟ ಸೇರುವವರಿಗೆ ಸಮಯಕ್ಕೆ ಸರಿಯಾಗಿ ಬನ್ನಿ ಎಂದು ಖುದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ಮಾಡಿದರು. ಸಚಿವ ಸಂಪುಟಕ್ಕೆ ಸೇರುವವರ ಪಟ್ಟಿಯಲ್ಲಿದ್ದು ಕೂಡ ಡಿಕೆ ಶಿವಕುಮಾರ್ರ ಕರೆ ಬಾರದೇ ಇರುವ ವ್ಯಕ್ತಿ ಒಬ್ಬರು ಇದ್ದರೆ ಅದು ಗಾಯತ್ರಿ ಶಾಂತೇಗೌಡ. ಆದರೂ ಪಟ್ಟಿಯಲ್ಲಿ ನನ್ನ ಹೆಸರು ಇದೆಯಲ್ಲ ಎಂಬ ಕಾರಣಕ್ಕಾಗಿ ಅವರು ಪ್ರಮಾಣ ವಚನಕ್ಕಾಗಿ ಸಿದ್ಧರಾಗಿ ಬಂದಿದ್ರು. ಇಲ್ಲ, ಅವರು ಸಭಾಂಗಣ ಪ್ರವೇಶಿಸುವ ಮೊದಲೇ ಅವರನ್ನು ತಡೆಯಲಾಯಿತು. ಯಾರಿಗಾಗಿ? ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ, ನಯನ ಮೋಟಮ್ಮ, ಖನಿಜ್ ಫಾತಿಮಾ ಇವರಿಗಾಗಿಯೇ? ಅಥವಾ ಬೇರೆ ಏನಾದರೂ ಕಾರಣ ಇದೆಯೇ? ಇನ್ನೂ ಸ್ಪಷ್ಟವಾಗಿಲ್ಲ. ವಿಧಾನ ಪರಿಷತ್ನಲ್ಲಿ ಹಲವು ಹಿರಿಯರ ನಾಯಕರಿದ್ದಾರೆ. ಅವರನ್ನೆಲ್ಲ ಬಿಟ್ಟು ಒಂದು ಅಲ್ಪ ಅವಧಿಗೆ ಆಯ್ಕೆಯಾಗಿರುವ ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶ ಕೊಡುವುದನ್ನು ಹಿರಿಯರು ಸಹಿಸಿಲ್ಲ ಎಂಬ ಮಾತು ಕೂಡ ಇದೆ. ಇಂಥದ್ದೆಲ್ಲ ಕಾರಣಗಳ ಹೊರತಾಗಿಯೂ ರಾಜ್ಯದ ಅರ್ಧದಷ್ಟು ಜನಸಂಖ್ಯೆಯನ್ನು ಪ್ರತಿನಿಧಿಸುವ ಮಹಿಳೆ ಮೊದಲ ಹಂತದಲ್ಲಿ ಯಾಕೆ ಸ್ಥಾನ ಪಡೆಯಲು ಸಾಧ್ಯವಾಗಿಲ್ಲ ಎಂಬುದಷ್ಟೇ ನಮ್ಮ ಎದುರುಗಡೆ ಇರುವ ಪ್ರಶ್ನೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಮಹಿಳಾ ಸಬಲೀಕರಣ ಮಾಡಿದ್ದೇವೆ ಎಂದು ಹೇಳುವವರು ಒಂದು ಸ್ಥಾನ ಮಹಿಳೆಗೆ ಕೊಡಲು ಇಷ್ಟ್ಯಾಕೆ ಒದ್ದಾಡ್ತಿದ್ದಾರೆ ಎಂಬುದಕ್ಕೆ ಉತ್ತರ ಬೇಕಾಗಿದೆ. ಗಾಯತ್ರಿ ಶಾಂತೇಗೌಡರಂತೆ ಕೊನೆಯ ಕ್ಷಣದಲ್ಲಿ ಅವಕಾಶ ವಂಚಿತರಾದವರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಂಕಾಳ ವೈದ್ಯ ಕೂಡ ಇದ್ದಾರೆ. ಸಚಿವ ಸಂಪುಟದಲ್ಲಿ 8 ಜಿಲ್ಲೆಗಳಿಗೆ ಅವಕಾಶವೇ ಸಿಕ್ಕಿಲ್ಲ. ಇದು ಕೂಡ ಚರ್ಚೆಯ ಬೇರೆಯದೇ ಭಾಗವಾಗಿದೆ. ಇದಕ್ಕೆ ನೀವೇನಂತೀರಿ? ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ.